ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪವಾಡ ಪುರುಷ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಎಲ್ಲ ಸ್ನಾನಕ್ಕೆ ಅಂತ ಹೋಗಿರ್ತಾರೆ ಊರ ಜನಗಳೆಲ್ಲ. ಆವಾಗ ಈ ಬಾಳು ಮಾಮ ಈ ಊರು ಜನಗಳೆಲ್ಲ ಬೈಕೋತಾ ಇರ್ತಾರಲ್ವ, ಏನೇನಾದರೂ ಒಂದೊಂದು ಕೆಟ್ಟ ಕೆಟ್ಟ ಮಾತು ಬೈಕೊಳ್ತಾ ಇರ್ತಾರೆ. ಬಾಳು ಮಾಮ ಏನೋ ನಿನ್ನ ದೇವ್ರ, ಅವನ ಹಂಗ ಅವ್ನು ಹಿಂಗ ಅಂತ ಹೀಗೆಲ್ಲ ಮಾತಾಡ್ತಾ ಇರ್ತಾರಲ್ವ. ಅದಕ್ಕೋಸ್ಕರ ಏನು ಮಾಡಿದ್ದ ಬಾಳು ಮಾಮ ಅಂದರೆ, ಅಲ್ಲಿ ಬಟ್ಟೆ ಒಗೆಯಕ್ಕೆ ಬಂದು ಹೆಂಗಸರು ಇಬ್ಬಿಬ್ರು ಜಗಳ ಆಡೋಂಗೆ ಮಾಡ್ಕೊಂಬಿಟ್ಟ. ಅವನು ಆ ಥರ ಶಾಪ ಕೊಟ್ಬಿಟ್ಟ. ಹಂಗಾಗಿ ಇಬ್ಬಿಬ್ರು ಹೆಂಗಸರು ಇಟ್ಕೊಂಡು ಜುಟ್ಟು ಇಟ್ಕೊಂಡು ಎಳ್ದಾಡಿ ಜಗಳಾಡಿ ಎಲ್ಲ ಮಾಡ್ತಿರ್ತಾರೆ. ಆವಾಗ ಅದನ್ನು ನೋಡಿಬಿಟ್ಟು ಈ ಸಂಧ್ಯಾ ಸ್ನಾನ ಮಾಡ್ತಾ ಇರ್ತಾನೆ. ಅವ್ನು ನೋಡ್ಬಿಟ್ಟು ಏನಿದು ಪವಾಡ, ಹಿಂಗೆ ಹೆಂಗಸರು ಜಗಳಾಡ್ತಾವ್ರಲ್ಲ, ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಆವಾಗ ಏನಾಗುತ್ತೆ ಅಂದರೆ, ನೋಡ್ತಿರುವಾಗ ಇವನಿಗೆ ಇನ್ನೊಂದು ಊರ ಅಮ್ಮ ಇರ್ತಾರೆ. ಅವರು ಏನೋ ಬಾಳು ಮಾಮನೇ ಏನೋ ಶಾಪ ಹಾಕಿರ್ಬೋದು, ಅದಕ್ಕೆ ಇವರು ಹಿಂಗೆ ಜಗಳ ಇದ್ದಕ್ಕಿದ್ದರೆ ಹಿಂಗೆ ಜಗಳ ಆಡ್ತಿದ್ದಾರೆ. ಇಷ್ಟೊತ್ತು ಚೆನ್ನಾಗೇ ಬಟ್ಟೆ ಒಗಿತಾಯಿದ್ರು, ಬಟ್ಟೆ ಒಗೆದು ಒಣಗಾಕ್ತಾ ಇದ್ದವ್ರು ಹಿಂಗೆ ಇದ್ದಿದ್ದಕ್ಕಿದ್ದಂಗೆ ಜಗಳ ಆಡ್ತವ್ರೆ ಅಂದರೆ ಏನೋ ಇರ್ಬೋದು ಪವಾಡ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಸಂಧ್ಯಾ ಬಾಳು ಮಾಮಂದೇ ಪವಾಡ, ಬಾಳು ಮಾಮನೇ ಏನೋ ಶಾಪ ಹಾಕಿದ್ದಾರೆ ಅಂತ ಕೂಗಾಡ್ತಾನಲ್ವ. ಅದಕ್ಕೆ ಏನು ಮಾಡ್ತಾರೆ, ಇವ ಅಕ್ಕ ಏನು ಮಾಡ್ತಾರೆ, ಇಲ್ಲ ಬಾಳು, ನೀನೇನೋ ಶಾಪ ಹಾಕಿದೀಯಾ, ಅದಕ್ಕೆ ಇವರೆಲ್ಲ ಹಿಂಗೆ ಜಗಳಾಡ್ತಾ ಇದ್ದಾರೆ, ನೀನು ಶಾಪ ವಾಪಸ್ ತಗೋ, ಇಲ್ಲ ಅಂದರೆ ಇವರೆಲ್ಲ ಹಿಂಗೆ ಜಗಳಾಡಿ ಸಾಯ್ತಾರೆ ಅಂತ ಅಕ್ಕ ಹೇಳ್ತಾರೆ. ಅದಕ್ಕೆ ಆವಾಗ ಅಕ್ಕ ಹಂಗೆ ಅಂದಾಗ ಬಾಳು ಮಾಮ ಹೇಳ್ತಾನೆ, ಮತ್ತೆ ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ನಾನು ಹೆಂಗೆ ಸಹಿಸ್ಕೊಂಡಿರಲಿ, ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು ಇವರು, ಸುಮ್ಮನೆ ಇರೋಕ್ಕಾಗಲ್ವ ಇವ್ರಿಗೆ ಅಂತ ಅಂತಾನೆ. ಅದಕ್ಕೆ ತಪ್ಪಾಯ್ತಪ್ಪ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕೈ ಮುಗಿತಾಳೆ. ಕೈ ಮುಗಿದ್ರೂ ಇಲ್ಲ, ನೀವು ಕೈ ಮುಗಿದ್ರೂ ಪರವಾಗಿಲ್ಲ, ಅವ್ರು ಹಂಗೆ ಇರಲಿ ಬಿಡಿ, ನೀವು ಯಾಕೆ ವರಿ ಮಾಡ್ಕೊತೀರ, ಬಾಯಿಗೆ ಬಂದಂಗೆಲ್ಲ ಮಾತಾಡೋಕ್ಕೆ ಗೊತ್ತಾಗುತ್ತೆ, ಅನುಭವಿಸ್ಲಿ ಇವಾಗ ಅಂತ ಹೇಳ್ತಾನೆ. ಇಲ್ಲ ಬಾಳು, ಆ ಥರ ಮಾಡಬೇಡ, ಅವ್ರ ಪಾಪ ಎಲ್ಲ ಕಿತ್ತಾಡಿ ಜಗಳಾಡ್ತಾರೆ, ಅವ್ರ ಶಾಪ ವಾಪಸ್ ತಗ, ನಿನ್ನ ಕೈ ಮುಗಿತೀನಿ ಅಂತ ಹೇಳ್ತಾಳೆ. ಆವಾಗ ಬಾಳು ಮಾಮ ವಾಪಸ್ಸು ಶಾಪನ ತಗೋತಾನೆ. ತಗೊಂಡಾಗ ಅವರಿಗೆ ಎಲ್ಲ ಪವರು ಅವ್ರಿಗೆ ಹೋಗಿ ಅವರು ಮೊದಲಿನಂತೆ ಆಗ್ತಾರೆ. ಮೊದಲಿನಂತೆ ಆಗಿ ಮತ್ತೆ ಇವತ್ತಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ನನ್ನ ಬಗ್ಗೆ ಮಾತಾಡಬಾರ್ದು, ಮಾತಾಡಿ ನಾನು ಸುಮ್ಮನಿರೋನೇ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು, ಅವರೆಲ್ಲ ಮಾತಾಡ್ದಂಗೆ ನಾನು ನೋಡ್ಕೋತೀನಿ, ಆಯಿತು ನೋಡು ಎಷ್ಟು ಕಿತ್ತಾಡಿಬಿಟ್ರು, ಎಲ್ಲ ಜುಟ್ಟು ಹಿಡ್ಕೊಂಡು ಕಿತ್ತಾಡಿಬಿಟ್ರು, ಜಗಳಾಡಿಬಿಟ್ರು, ಈಗ ನೋಡು ಹೆಂಗೆ ಸರಿಯಾದರು ಎಲ್ಲರೂ, ಸುಮ್ಮನೆ ನಾವ್ಯಾಕೆ ಹಿಂಗೆ ಕಿತ್ತಾಡ್ತಿದ್ವಿ ಅಂತ ಸುಮ್ಮನಾಗ್ತಿದ್ದಾರೆ ನೋಡು ಅಂತ. ಆವಾಗ ಯಾಕೆ ನಾವು ಈ ಥರ ಕಿತ್ತಾಡ್ತಿದ್ದು, ಅವ್ರಿಗೇನು ಗೊತ್ತೇ ಆಗಿಲ್ಲ. ಆಮೇಲೆ ನಾವು ಸರಿ ಇದ್ವಲ್ಲ, ಬಟ್ಟೆ ಒಣಗಾಕ್ತಿದ್ವಲ್ಲ ಒಗೆದು, ಯಾಕೆ ಹಿಂಗೆ ಕಿತ್ತಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಅವರವರೇ ಆಶ್ಚರ್ಯ ಪಟ್ಕೊಂಡು ಎಲ್ಲ ಇದನ್ನು ಮಾಡ್ತಾರೆ. ಆವಾಗ ಸಂಧ್ಯಾ ಇರ್ತಾನಲ್ವ, ಅವನು ಸ್ನಾನ ಮಾಡಿಕೊಂಡು ಆಗ ಎದ್ನ ಬಿದ್ನ ಅಂತ ಓಡ್ತಾನೆ. ಎಲ್ಲಿಗೆ, ಗೌಡ್ನ ಮನೆಗೆ ಓಡ್ತಾನೆ. ಈ ಬಾಳು ಮಾಮ ಮಾತ್ರ ಹೇಳ್ತಾನೆ, ನನಗಿನ್ಯಾವತ್ತೂ ಯಾರೂ ಏನು ಮಾತಾಡಬಾರ್ದು, ನಾನು ಸುಮ್ಮನೆ ಇರೋನಲ್ಲ ಅಂತೇಳಿ. ಆವಾಗ ಇವನಿಗೆ ಅರ್ಥ ಆಗ್ಬಿಡುತ್ತೆ ಸಂಧ್ಯೆಗೆ, ಓಹೋ ಭಾಳ ಡೇಂಜರ್ ಪಾರ್ಟಿ, ಇವನಿಗೇನು ಅಂದ್ರೂ ನಾವೇನು ಬದುಕೋಕ್ಕಾಗಲ್ಲ, ಭಾಳ ಕಷ್ಟ ಅಂತೇಳ್ಬಿಟ್ಟು ಇವನು ಸೈಡ್ ಆಗಿಬಿಡ್ತಾನೆ. ಆವಾಗ ಬಾಳು ಮಾಮ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅಲ್ಲಿ ಸತ್ಯವ ಏನೋ ತಟ್ಟೆ ಬೆಳಗ್ತಾ ಇರ್ತಾಳೆ. ಆ ತಟ್ಟೆ ಬೆಳಗ್ತಾ ಇದ್ದವಳು ಬಿಟ್ಟು ಬಂದ್ಬಿಟ್ಟು, ಅಲ್ಲ ಮಾವ, ನೀವು ನನ್ನನ್ನು ಮದುವೆ ಮಾಡ್ಕೊತೀನಿ, ಅವಳು ಕನಸು ಕಾಣ್ತಾ ಇದ್ದಾಳೆ, ಆ ಥರ ತಟ್ಟೆ ಬೆಳಗ್ತಾ ಇದ್ದಾಳೆ, ಕನಸು ಕಾಣ್ತಿದ್ದಾಳೆ. ಬಾಳು ಮಾಮ ಬಂದ, ಅಲ್ಲೂ ಓದ್ಲು ಅವಳು. ಹೋಗ್ಬಿಟ್ಟು, ಏನು ಮಾವ, ನೀವು ಮದುವೆ ಮಾಡ್ಕೊತೀನಿ ಅಂತೇಳಿ ಇಷ್ಟು ವರ್ಷ ಕಾಯಿಸ್ತಾ ಇದ್ದೀರಲ್ಲ, ನಾನು ಮತ್ತೆ ಹಿಂಗೆ ಇರೋಕ್ಕಾಗುತ್ತಾ, ಯಾಕೆ, ಏನಾದ್ರು ಒಂದು ಹೇಳ್ಬೇಕಲ್ವ ನೀವು ಅಂತ ಕೇಳಿದೆ. ಅದಕ್ಕೆ ಅವರು, ನನ್ನ ಮದುವೆ ಮಾಡ್ಕೊಂಡು ನೀನು ಸುಖವಾಗಿರೋಕ್ಕಾಗಲ್ಲ, ನೀನು ಎಲ್ಲರೂ ಬೇರೆಯವ್ರನ್ನ ಮದುವೆ ಆಗಿ ಆರಾಮಾಗಿರು, ನಾನು ಒಂದೇ ಕಡೆ ಇರಲ್ಲ, ನಾನು ಊರು ಸಂಚಾರ ಮಾಡ್ಕೊಂಡು ಹೋಗ್ತೀನಿ, ಅದರಿಂದ ನೀನು ಒಂದೇ ಕಡೆ ಇರು ಅಂತ ಹೇಳ್ತಾವ್ರೆ ಅಂತ. ಆವಾಗ ಅವಳು ಅದನ್ನು ನೆನೆಸ್ಕೊತಾ ಇರ್ತಾಳೆ. ನೆನೆಸ್ಕೊತ ಪಾತ್ರೆ ಬೆಳಗ್ತಿರ್ತಾಳೆ. ಬಾಳು ಮಾಮ ನಾನು ಇನ್ನೇನು ಮದುವೆ ಆಯ್ತಾನೋ ಇಲ್ವೋ, ಯಾಕೆ ನನಗೆ ಈ ಥರ ಇದು ಮಾಡ್ತಿದ್ದಾನೆ, ಏನು ಗೊತ್ತೇ ಆಗ್ತಿಲ್ವಲ್ಲ, ಯಾವಾಗಲೂ ಏನಾದ್ರು ಒಂದೊಂದು ನೆವ ಹೇಳಿ ತಪ್ಪಿಸ್ಕೋತಾ ಇದ್ದಾನಲ್ಲ, ಯಾಕೆ ಅಂತ ಹೇಳ್ಬಿಟ್ಟು. ಆಗ ಸತ್ಯವ ಆ ಥರ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ
ಯೋಚನೆ ಮಾಡ್ತಿದ್ದೋಳಿಗೆ ಏನು ಅಂತಲೇ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಬಾಳು ಅಮ್ಮ ಬರ್ತಾಳೆ. ಅಮ್ಮ ಬಂದು ಸತ್ಯವ್ವ ಏನು ಮಾಡ್ತಿದ್ದೀಯ ಅಂದರೆ, ಸತ್ಯವ್ವ ಬಾ ಪಾತ್ರೆ ಬೆಳಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ಬಾಳು ಮಾಮ ಅಲ್ಲಿಗೆ ಬರ್ತಾನೆ. ಬಂದಾಗ ಬಾಳು ಮಾಮ ನೋಡ್ತಾನೆ ಸತ್ಯವ್ವನ. ನೋಡಿಬಿಟ್ಟು ಇವ್ರು ಯಾಕೆ ಇಲ್ಲಿ ಜಾಂಡ ಹುಡ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿಲ್ವಲ್ಲ, ನಾನು ಆಗಲ್ಲ ಅಂದಮೇಲೆ ಇವ್ರು ಹೋಗ್ಬೇಕಲ್ವ ವಾಪಸ್ಸು, ಇವ್ರು ಇನ್ನೂ ಹೋಗಿಲ್ಲಲ್ಲ, ಇಲ್ಲೇ ಇದ್ದಾರೆ. ನಿನ್ನೆ ರಾತ್ರಿ ಮಾತಾಡೋಣ ಅಂದರೆ ನಿನ್ನೆ ರಾತ್ರಿ ಯಾರೂ ಸಿಕ್ಕಲಿಲ್ಲ, ಮೊನ್ನೆ ರಾತ್ರಿ ಮಾತಾಡೋಣ ಅಂದರೂ ಯಾರೂ ಸಿಕ್ಕಲಿಲ್ಲ. ಇವ್ರು ಹಿಂಗೆ ಆದರೆ ಏನು ಕತೆ, ಇವು ಎಲ್ಲೆಲ್ಲೋ ನಾವು ಹೋದಾಗೆಲ್ಲ ಮತ್ತೆ ನೀವು ಸಿಕ್ಕಿಲ್ಲ ಅಂತ ಹೇಳೋದು, ಈ ಪಂಚಾಯ್ತಿಗೆ ಕೊಡೋದು, ಇವೆಲ್ಲ ಏನು ಮಾಡ್ತಾರೆ, ಏನು ಮಾಡೋದು ಇವ್ರಿಗೆ ಅಂತೇಳಿ. ಆಮೇಲೆ ಸತ್ಯವ್ವ ಹೋಗಿ ಕೇಳ್ತಾಳೆ, ಬಾಳು ಮಾಮ ಏನು ಮಾಡ್ತೀರಾ ನೋಡಿ, ನನ್ನ ಮದುವೆ ಮಾಡಿಗೆ ಆವಾಗಲೇ ನಿಶ್ಚಯ ಆಗಿ ಎಷ್ಟು ವರ್ಷಗಳಾಗೋಯ್ತು, ನಾನಿನ್ನೂ ನನ್ನನ್ನು ಮದುವೆ ಮಾಡ್ಕೊಂಡಿಲ್ಲ, ಜನ ಎಲ್ಲ ನಗಾಡಲ್ವ, ನಾವು ಏನು ಮಾಡೋದು ಹೇಳಿ ಅಂತ. ಆವಾಗ ನನ್ನನ್ನು ಮದುವೆ ಮಾಡ್ಕೊಂಡ್ರೆ ನೀನು ಚೆನ್ನಾಗಿರೋಕ್ಕಾಗಲ್ಲ ಸತ್ಯವ್ವ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು, ಯಾರನ್ನಾರ ಮದುವೆ ಆಗಿ ಸುಖವಾಗಿರು ಅಂತ ಹೇಳ್ತಾನೆ. ಏಕೆಂದರೆ ಅಕ್ಕನ ಮಗಳೇ ಅಲ್ಲ, ಹಾಗಾಗಿ. ಆದರೆ ಸತ್ಯವ್ವ, ಅದು ಹೆಂಗಾಗುತ್ತೆ ಮಾವ, ಇಷ್ಟು ವರ್ಷಗಳು ನಿಮ್ಮನ್ನೇ ನನ್ನ ಗಂಡ ಅಂದ್ಕೊಂಡಿದ್ದೀನಿ, ಈಗ ನಾನು ಹೆಂಗೆ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಿ ಅಂತ. ಅದಾಗಲ್ಲ ಬಿಡು, ಆ ಥರ ನೀನು ಯಾಕೆ ಅಂದ್ಕೊಳ್ತೀಯ, ಅದಾಗಲ್ಲ. ನಾನು ನಿನ್ನನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ, ಮದುವೆ ಮಾಡ್ಕೊಂಡ್ರೂ ನೀನು ಸುಖವಾಗಿರೋಕ್ಕಾಗಲ್ಲ, ನಾನು ಸುಖವಾಗಿರೋಕ್ಕಾಗಲ್ಲ. ನಾನು ಊರ ಮೇಲೆ ಹೊರಟೋಗ್ತೀನಿ. ನಾನು 1-2 ವರ್ಷ ಆದರೂ ವಾಪಸ್ ಬರಲ್ಲ. ಆವಾಗ ನೀನು ಒಬ್ಬಳೇ ಆಗ್ತೀಯ. ಇದೆಲ್ಲ ಬೇಕಾ? ಅದ್ರ ಬದಲು ನಿನ್ನ ಪಾಡಿಗೆ ನೀನು ಬೇರೆಯವ್ರನ್ನ ಮದುವೆ ಆಗಿ ಸುಖವಾಗಿರೋದು ಕಲ್ತ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಅದು ಹೆಂಗೆ ಮಾವ ಆಗುತ್ತೆ, ಆವಾಗಲೇ ನೀವು ಯೋಚನೆ ಮಾಡಬೇಕಿತ್ತು. ಆಗಲೂ ನನ್ನನ್ನು ಬಲವಂತ ಮಾಡಿದ್ದೆ ಎಲ್ಲರೂ, ನಾನೇನು ನಿನ್ನನ್ನು ನಿಶ್ಚಯ ಮಾಡ್ಕೋಬೇಕು ಅಂತ ಬರಲಿಲ್ಲ. ಇವರೇ ಎಲ್ಲ ಬಲವಂತ ಮಾಡಿ ಆ ಚಿಕ್ಕ ಹುಡುಗನಾಗಲೇ ನಿಶ್ಚಯ ಮಾಡಿರೋದು. ಇವರು ತಪ್ಪು ಇವ್ರದ್ದೇಯ, ನಂದಲ್ಲ. ನಾನೇನು, ನನ್ನ ತಿಳುವಳಿಕೆ ಇಲ್ಲದ ಏಜಲ್ಲಿ ಇವರು ಆ ಥರ ಮಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೆ ಸತ್ಯವ್ವ ಹೇಳ್ತಾಳೆ, ಮತ್ತು ಹಿಂಗೆ ಹೇಳ್ಬಿಡು ಮಾಮ, ಹಿಂಗೆ ನಿನ್ನನ್ನೇ ನಂಬ್ಕೊಂಡಿರೋಳು ನಾನು, ನಿನ್ನ ಬಿಟ್ಟರೆ ನನಗೂ ಮದುವೆ ಬೇಡ, ನಾನು ಲೈಫ್ ಲಾಂಗ್ ಹಿಂಗೆ ಇರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಯಾಕೆ ಹಂಗಿರ್ತೀಯ ಸತ್ಯವ್ವ, ನೀನು ಬೇರೆ ಮದುವೆ ಆಗಿ ಸುಖವಾಗಿರೋದು ಕಲ್ತ್ಕೋ, ನಿನಗೆ ಯಾಕೆ ಬೇಕು ಇದೆಲ್ಲವ ಅಂತ ಹೇಳ್ತಾನೆ. ಆಗ ಅವಳ ಪಾಡಿಗೆ ಹೋಗಿ ಅಲ್ಲಿ ಪಾತ್ರೆ ಬೆಳಗ್ತಾ ಕೂತ್ಕೊತಾಳೆ. ಆಗ ಅವರಮ್ಮ ಬಾಳಮ್ಮ ಬಂದು, ಸತ್ಯವ್ವ ಯಾಕೆ ಸುಮ್ಮನೆ ಕೂತೀಯ ಅಂತ, ಏನಿಲ್ಲ ಹಿಂಗೆ ಬಾಳ ಮಾವ ಬಂದ ಹಿಂಗಂದ ಅಂತ ಅಂತಾಳೆ. ಆಗ ಅವಳ ಕೈಯಿಂದ ಪಾತ್ರೆ ಇಸ್ಕೊಂಡು ಇವಳು ಬೆಳಗ್ತಾ ಕೂತ್ಕೊತಾಳೆ. ಈ ಕಡೆ ಬಂದು ಇವನು ಸತ್ಯ ಗೌಡ ಹತ್ರ ಹೋಗ್ತಾನೆ. ಎದ್ನಾ ಬಿದ್ನಾ ಅಂತ ಓಡ್ತಾನೆ ಬರೋ ಬಿದ್ದು ಅವ್ರ ಮನೆಗೆ ಹೋಗ್ತಾನೆ. ಅಯ್ಯೋ ಸಾವ್ಕಾರ್ರೆ, ಏನು ಕೇಳ್ತೀರಾ, ಇವತ್ತೇನಾಯಿತು ಗೊತ್ತಾ, ಹಿಂಗಾಯಿತು ಹಂಗಾಯಿತು, ಪುರಾಣ ಎಲ್ಲನೂ ಓದ್ತಾನೆ, ಎಲ್ಲ ಹೇಳಬೇಕು ಅವನು. ಅಲ್ಲಿವರೆಗೆ ಅವನಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಏನಾಯಿತು ಅಂತೇಳಿ ಗುಂಡ ಕೇಳ್ತಾನೆ. ಆಮೇಲೆ ಗುಂಡನ ಅಮ್ಮ ಕೇಳ್ತಾಳೆ. ಆಮೇಲೆ ಸಾವ್ಕಾರ ಕೇಳ್ತಾನೆ, ಏನಾಯಿತು ಹೇಳು ಅಂತ. ಇವನು ಬೇಗ ಹೇಳಲ್ಲ, ಇವನಿಗೆ ಇದು ಮಾಡಬೇಕು, ಇವನಿಲ್ಲ ಅಂದರೆ ಬೇಗ ಬಾಯಿ ಬಿಡಲ್ಲ ಇವನು ಅಂತೇಳಿ. ಇಲ್ಲ ಹೇಳ್ತೀನಿ ನಾನು, ಈ ಥರ ಆಯಿತು ಹೇಳ್ತೀನಿ. ಅಲ್ಲಿ ಕೆರೆಯಲ್ಲಿ ಸ್ನಾನ ಮಾಡ್ತಾಯಿದ್ವಿ, ಕೆಲವು ಹೆಂಗಸ್ರೆಲ್ಲ ಊರವ್ರು ಬಟ್ಟೆ ಒಗಿತಾ ಇದ್ದರು, ಬಾಳ್ಲಿನ ನೋಡ್ತಾಯಿದ್ರು, ಎಲ್ಲರೂ ಬಾಳ್ಲಿನ ನೋಡ್ತಾ ಇರ್ತಾರೆ. ಹಂಗಾಗಿ ಬಾಳ್ಲಿನ ನೋಡ್ತಾಯಿದ್ರು, ಏನೇನೋ ಮಾತಾಡ್ತಿದ್ರು. ಬಾಳ್ಲಿಯಾಗ ಸಿಟ್ಟು ಬಂದುಬಿಟ್ಟು ಅವರವರೇ ಜಗಳ ಆಡೋಂಗೆ ಶಾಪ ಕೊಟ್ಬಿಟ್ಟು ಅವರವರೇ ಕಿತ್ತಾಡ್ತಿದ್ರು, ಜಗಳ ಆಡ್ತಿದ್ರು. ಆಮೇಲೆ ಅಕ್ಕ ಅಂದರು, ವಾಪಸ್ ತಗೋ ಶಾಪನ, ನೀನೇ ಮಾಡಿರೋದು ಬಾಳ, ನೀನು ವಾಪಸ್ ತಗೋ ಅಂತಂದರು. ಆವಾಗ ಅವನು ವಾಪಸ್ ತಗೊಂಡ ಸರಿ ಹೋದ್ರು ಅಂತ. ಇದೆಲ್ಲ ನಂಬೋಕ್ಕಾಗುತ್ತೇನೋ, ಸುಳ್ಳು ಹೇಳ್ಬೇಡ ಕಣೋ, ಇದೆಲ್ಲ ನಂಬೋಕ್ಕಾಗಲ್ಲ, ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ನೀನು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.